ಹಾಯ್ ಸ್ನೇಹಿತರೆ, ನಾವು ಈಗಾಗಲೇ ಈ ಪಾರ್ಟ್ಸ್ ಆಫ್ ಸ್ಪೀಚ್ ನೌನ್ ಒಳಗಡೆ ಬರುವಂತಹ ನೌನ್ ಅಂಡ್ ಟೈಪ್ಸ್ ಆಗಲಿ ಅಂಡ್ ನೌನ್ ನಂಬರ್ಸ್ ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನೌನ್ ಜೆಂಡರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ನೌನ್ ಜೆಂಡರ್ಸ್ ಅಂದ್ರೆ ಏನು, ಎಷ್ಟು ವಿಧಗಳಿವೆ, ಸೊ ಅನ್ನೋದ್ರ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ನೋಡಿ, ಪ್ರತಿ ಭಾಷೆಯಲ್ಲೂ ಕೂಡ ಈ ಜೆಂಡರ್ಸ್ ಅನ್ನೋದಿದೆ. ನೌನ್ ಜೆಂಡರ್ಸ್, ನಾಮಪದದ ಕೆಳಗನೆ ಬರುವಂತಹ ಜೆಂಡರ್ಸ್ ಮೀನ್ಸ್ ಲಿಂಗಗಳು. ನೌನ್ ಜೆಂಡರ್ಸ್ ನೋಡಿ, ಎಷ್ಟು ಟೈಪ್ಸ್ ಇದಾವೆ, ನಾವು ಲಿಂಗಗಳನ್ನ ಗುರುತಿಸೋದು ಹೇಗೆ? ಸೊ ಭಾಷೆಯಿಂದ ಭಾಷೆಗೆ ಸ್ವಲ್ಪ ಲಿಂಗಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಕನ್ನಡ ಭಾಷೆಯಲ್ಲಿ ಲಿಂಗಗಳಿದಾವೆ, ಬಟ್ ಕನ್ನಡ ಭಾಷೆಗೂ ಇಂಗ್ಲಿಷ್ ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಇದೆ. ಸೊ ಅದು ಯಾವೆಲ್ಲ ರೀತಿಯಂತಹ ವ್ಯತ್ಯಾಸಗಳಿವೆ ಸೊ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನಾವು ಇಂಗ್ಲಿಷ್ ಒಳಗಡೆ ಈ ಲಿಂಗಗಳನ್ನ ಗುರುತಿಸೋದು ಹೇಗೆ, ಮತ್ತೆ ಈ ಜೆಂಡರ್ ಅಂದ್ರೆ ಏನು, ಅದರ ಡೆಫಿನಿಷನ್ ಏನು, ಅಂದ್ರೆ ಅದರ ಟೈಪ್ಸ್ ಹೇಗೆ, ಸೊ ಯಾವ್ಯಾವ ಪದಗಳನ್ನು ನಾವು ಜೆಂಡರ್ಸ್ ಅಲ್ಲಿ ಗುರುತಿಸ್ತೀವಿ ಸೊ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚೆನ್ನಾಗಿ ಕಲಿಯೋಣ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಂದ್ರೆ, ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಮುಂಬರುವಂತಹ ಎಲ್ಲಾ ಗ್ರಾಮರ್ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ. ಸೊ ಆ ನೋಟಿಫಿಕೇಶನ್ ಮೂಲಕ ನಾನು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ತಲುಪುತ್ತೆ. ಹಾಗೇನೆ ವಾಚ್ ಮಾಡಿ ನಿಮ್ಮ ಗ್ರಾಮರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಹಾಗೇನೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಮತ್ತೆ ಹೊಸ ಹೊಸ ವಿಧಾನಗಳನ್ನ ಬಳಸಿಕೊಂಡು ಗ್ರಾಮರ್ ಅನ್ನ ನಿಮಗೆ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿರ್ತೀನಿ. ಸೊ ಹಾಗಾಗಿ ನೀವು ಎಲ್ಲಾ ವಿಡಿಯೋಗಳನ್ನ ತಪ್ಪದೆ ಕೊನೆಯವರೆಗೂ ವಾಚ್ ಮಾಡಿ. ಸೊ ಬೇಕಾದ್ರೆ ನೀವು ನೋಟ್ಸ್ ಅನ್ನು ಕೂಡ ಮಾಡಿಟ್ಕೊಂಡು ಸೊ ಫ್ಯೂಚರ್ ಅಲ್ಲಿ ನಿಮ್ಮ ಮನೆಯಲ್ಲಿರೋರಿಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದನ್ನ ನೀವು ಮಾಡ್ತಾ ಸೊ ನನಗೂ ಕೂಡ ಸೊ ಹೆಚ್ಚಿನ ಸಹಕಾರ ಕೊಟ್ಟು, ಏನಾದ್ರು ಸಲಹೆ ಸೂಚನೆಗಳಿದ್ರೆ ಕೊಟ್ಟು ಸೊ ಪ್ರೋತ್ಸಾಹಿಸ್ತೀರ ಅಂತೇಳಿ ಆಶಿಸ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೌನ್ ಜೆಂಡರ್ಸ್ ಅಂದ್ರೆ ನಾಮಪದದ ಅಡಿಯಲ್ಲಿ ಬರುವಂತಹ ಲಿಂಗಗಳು. ಓಕೆ, ಸೊ ವಾಟ್ ಈಸ್ ಜೆಂಡರ್? ಹಾಗಾದ್ರೆ ವಾಟ್ ಈಸ್ ಜೆಂಡರ್ ಅಂದ್ರೆ ಅದರ ಡೆಫಿನಿಷನ್, ವ್ಯಾಖ್ಯಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ವಿ. ಎ ವರ್ಡ್ ವಿಚ್ ಇಂಡಿಕೇಟ್ಸ್ ವೆದರ್ ಮೇಲ್ ಆರ್ ಫೀಮೇಲ್ ಈಸ್ ಕಾಲ್ಡ್ ಆಸ್ ಜೆಂಡರ್. See, I repeat, a word which indicates whether male or female is called as gender. ನೋಡಿ, ಯಾವ ಪದ ಸೊ ಒಂದು ನಾಮಪದದಲ್ಲಿ ಅದರಲ್ಲಿ ಗಂಡು ಅಥವಾ ಹೆಣ್ಣು ಎಂದು ಗುರುತಿಸಲ್ಪಡುತ್ತೋ ಸೊ ಅದನ್ನ ನಾವು ಜೆಂಡರ್, ಲಿಂಗ ಎಂದು ಕರೀತೇವೆ. ಸೊ ದ ವರ್ಡ್ ಜೆಂಡರ್, ಈ ಜೆಂಡರ್ ಅನ್ನೋ ವರ್ಡ್ ಹೇಗ್ ಬಂದಿದೆ? ದ ವರ್ಡ್ ಜೆಂಡರ್ ಈಸ್ ಒರಿಜಿನೇಟೆಡ್ ಫ್ರಮ್ ಲ್ಯಾಟಿನ್ ಜೀನಸ್. ಈ ಜೀನಸ್ ಎನ್ನುವಂತಹ ಪದದಿಂದ, ಲ್ಯಾಟಿನ್ ಭಾಷೆ ಜೀನಸ್ ಪದದಿಂದ ಬಂದಿರುವಂತದ್ದು. ಸೊ ವಿಚ್ ಮೀನ್ಸ್ ಈ ಜೀನಸ್ ಅಂದರೆ ಒಂದು ಕೈಂಡ್, ಎ ಕೈಂಡ್ ಆರ್ ಎ ಸಾರ್ಟ್, ಒಂದು ವಿಧ ಅಥವಾ ಒಂದು ತಳಿ, ಒಂದು ವಿಧ, ಒಂದು ಗುಂಪು, ಒಂದು ವರ್ಗ ಎನ್ನುವ ಅರ್ಥವನ್ನ ಕೊಡುತ್ತೆ. ಸೊ ವಾಟ್ ಈಸ್ ಜೆಂಡರ್ ಅಂತ ಕೇಳಿದಾಗ, a word which indicates or tells whether a male or female is called a gender ಅಂತ ಹೇಳ್ತೀವಿ. So the word gender which is originated from Latin genus. ನೋಡಿ, ಜೀನ್ಸ್ ನಿಮ್ಗೆ ಗೊತ್ತಿದೆ, ವರ್ಣತಂತುಗಳು. ಸೊ ಗಂಡು ಪ್ಲಸ್ ಹೆಣ್ಣಿನಲ್ಲಿ 23 ಪ್ಲಸ್ 23 46 ವರ್ಣತಂತುಗಳು ಇರ್ತಾವ ಅಂತೇಳಿ ಗೊತ್ತಾಗಿದೆ. ಸೊ ಅದರ ಆಧಾರದ ಮೇಲೆ ನಮಗೆ ಲಿಂಗ ನಿರ್ಧಾರ ಆಗುತ್ತೆ, ಗಂಡು ಹೆಣ್ಣು ಹೇಗೆ ಹುಟ್ಟುತ್ತಾರೆ ಅನ್ನೋದು. ಸೊ ಇದನ್ನ ಸೈನ್ಸ್ ಒಳಗಡೆ ನೀವು ಕಲ್ತಿರ್ತೀರಿ. ಸೊ ಆಸ್ಪತ್ರೆಗಳಲ್ಲೂ ಕೂಡ ಈ ವರ್ಣತಂತುಗಳು
ಜೋಡಿ ಜೋಡಿಯಾಗಿ ಇರ್ತವೆ. ಸೊ ಹಾಗೆ ಇಲ್ಲೂ ಕೂಡ ನಾವು ಅದರ ಜ್ಞಾನ ನಮಗೂ ಕೂಡ ಇರಬೇಕು. ಈ ಜೆಂಡರ್ ಅಂದ್ರೆ ವಿಚ್ ಇಸ್ ಫ್ರಮ್ ಜೀನಸ್, ಲ್ಯಾಟಿನ್ ಜೀನಸ್ ನಿಂದ ಬಂದಿದೆ ಅಂತ ಹೇಳಿ. ಸೊ ಹಾಗಾದ್ರೆ ಈಗ ಈ ಒಂದು ವಾಟ್ ಈಸ್ ಜೆಂಡರ್ ಅಂತ ಗೊತ್ತಾಯ್ತು. ಈಗ ಈ ಜೆಂಡರ್ ಒಳಗಡೆ ಏನೆಲ್ಲ ಬರುತ್ತೆ ಅಂತ ನೋಡುವ. ಜೆಂಡರ್ ಒಳಗಡೆ ನಿಮಗೆ 4 kinds of gender. How many kinds? 4 kinds of gender in English. ಬಟ್ ಬೇರೆ ಭಾಷೆಯಲ್ಲಿ, ಕನ್ನಡದಲ್ಲಿ 3 ವಿಧಗಳಿವೆ. ಬಟ್ ಇಂಗ್ಲಿಷ್ ಅಲ್ಲಿ ಮಾತ್ರ 4 ವಿಧದ ಲಿಂಗಗಳನ್ನ ನಾವು ನೋಡ್ತೀವಿ. ಯಾವ್ಯಾವು ಅಂತ ನೋಡಿದ್ರೆ, ಒಂದು ಮ್ಯಾಸ್ಕ್ಯುಲಿನ್ ಜೆಂಡರ್. ನೋಡಿ, ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂದ್ರೆ ಪುಲ್ಲಿಂಗ ಅಂತ. ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂದ್ರೆ ಪುಲ್ಲಿಂಗ. ಹಾಗಾದ್ರೆ ಏನು ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂದ್ರೆ ಏನು? ನೋಡಿ, ಎ ನೌನ್ ವಿಚ್ ಕ್ಯಾನ್ ಇಂಡಿಕೇಟ್ ಎ ಮೇಲ್ ಪರ್ಸನ್ ಆರ್ ಅನಿಮಲ್. ನೋಡಿ, ಯಾವ ನಾಮಪದ ಇದೆಯಲ್ಲ, ಯಾವ ನಾಮಪದ ಒಬ್ಬ ವ್ಯಕ್ತಿ, ಗಂಡು ಅಥವಾ ಒಂದು ಗಂಡು ಪ್ರಾಣಿ ಬಗ್ಗೆ ತಿಳಿಸುತ್ತದೋ, ಸೊ ಅದಕ್ಕೆ ನಾವೇನಂತೀವಿ? ಮ್ಯಾಸ್ಕ್ಯುಲಿನ್ ಜೆಂಡರ್, ಪುಲ್ಲಿಂಗ ಎಂದು ಹೇಳುತ್ತೇವೆ. ಇದಕ್ಕೆ ಎಕ್ಸಾಂಪಲ್ಸ್ ನೋಡಿದಾಗ ನೋಡಿ, ಎಕ್ಸಾಂಪಲ್ ಹರ್ಷ, ಮದನ್, ಕಿಂಗ್, ಫಾದರ್, ಬಾಯ್, ಸನ್, ಪಾರ್ಸ್ ಎಟ್ಸೆಟ್ರಾ. ಇವೆಲ್ಲವೂ ಕೂಡ ಮ್ಯಾಸ್ಕ್ಯುಲಿನ್ ಜೆಂಡರ್ಗೆ ಉದಾಹರಣೆ. ಓಕೆನಾ? ಈ ತರದ ಸಾಕಷ್ಟು ಪದಗಳನ್ನು ಕೂಡ ನಾವು ಈ ಮ್ಯಾಸ್ಕ್ಯುಲಿನ್ ಜೆಂಡರ್ ಅಲ್ಲಿ ಗುರುತಿಸ್ತಾ ಹೋಗ್ತೀವಿ ಇನ್ ಫ್ಯೂಚರ್ ಅಲ್ಲಿ. ನೆಕ್ಸ್ಟ್, ಸೆಕೆಂಡ್ ಕೈಂಡ್ ಈಸ್ ಫೆಮಿನೈನ್ ಜೆಂಡರ್. ಫೆಮಿನೈನ್ ಜೆಂಡರ್ ಅಂದ್ರೆ ಸ್ತ್ರೀಲಿಂಗ. ಪುಲ್ಲಿಂಗ ಆದ್ಮೇಲೆ ಇದಕ್ಕೆ ವಿರುದ್ಧ ಲಿಂಗ ಕೂಡ ಹೌದು, ಇದು ಸ್ತ್ರೀಲಿಂಗ. ಸೊ ವಾಟ್ ಈಸ್ masculine feminine gender? A noun which can indicate or tells a female person or animal. Same ಇದೇ ತರ ಡೆಫಿನಿಷನ್ ಅನ್ನು ನಾವು ಸೊ ಆಪೋಸಿಟ್ ವೇ ನಲ್ಲಿ ಹೇಳ್ತೀವಿ. A noun which tells a female person or animal. ಒಬ್ಬ ವ್ಯಕ್ತಿ, ಹೆಣ್ಣು ಅಥವಾ ಒಂದು ಹೆಣ್ಣು ಪ್ರಾಣಿ ಎಂದು ಗುರುತಿಸುವಂತ ಪದಕ್ಕೆ ನಾವು ಫೆಮಿನೈನ್ ಜೆಂಡರ್, ಸ್ತ್ರೀಲಿಂಗ ಎಂದು ಹೇಳ್ತೀವಿ. ಎಕ್ಸಾಂಪಲ್ಸ್ ಇಲ್ಲಿ ನೋಡಿ, ಕರೆಕ್ಟ್ ಮ್ಯಾಚ್ ಮಾಡ್ಕೊಂಡ್ರೆ ಈಸಿಯಾಗಿ ಇವೆರಡನ್ನು ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ಹರ್ಷ, ಪಾವನಿ. ಹರ್ಷ ಪುಲ್ಲಿಂಗ ಆದ್ರೆ ಪಾವನಿ ಸ್ತ್ರೀಲಿಂಗ. ಮದನ್ ಪುಲ್ಲಿಂಗ, ಜೀವಿತ ಸ್ತ್ರೀಲಿಂಗ. ಕಿಂಗ್, ಕಿಂಗ್ ಪುಲ್ಲಿಂಗ ಆದ್ರೆ ಕ್ವೀನ್ ಸ್ತ್ರೀಲಿಂಗ. ಫಾದರ್ ಪುಲ್ಲಿಂಗ ಆದ್ರೆ ಮದರ್ ಸ್ತ್ರೀಲಿಂಗ. ಈ ಬಾಯ್ ಪುಲ್ಲಿಂಗ, ಗರ್ಲ್ ಸ್ತ್ರೀಲಿಂಗ. ಸನ್ ಪುಲ್ಲಿಂಗ, ಡಾಟರ್ ಸ್ತ್ರೀಲಿಂಗ. ಆರ್ಸ್ ನೋಡಿ, ಗಂಡು ಕುದುರೆಗೆ ಆರ್ಸ್ ಅಂತೀವಿ, ಅದೇ ಹೆಣ್ಣು ಕುದುರೆಗೆ ನಾವು ಮೇರ್ ಅಂತೀವಿ. ಸೊ ಹೀಗೆ ನೀವು ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂಡ್ ಫೆಮಿನಿನ್ ಜೆಂಡರ್, ಸೊ ದೀಸ್ ಆರ್ ಆಪೋಸಿಟ್. ಇವು ತದ್ವಿರುದ್ಧ. ಪುರುಷನಿಗೆ ಆಪೋಸಿಟ್ ಸ್ತ್ರೀ. ನಂತರ ಕಾಮನ್ ಜೆಂಡರ್ ನೋಡಿ, ಇದು ಬೇರೆ ಭಾಷೆಗಳಿಗೆ ಬರಲ್ಲ, ಬಟ್ ಇಂಗ್ಲಿಷ್ ಒಳಗಡೆ ಇದೊಂದು ಕಾಮನ್ ಜೆಂಡರ್ ಬರುತ್ತೆ. ವಾಟ್ ಈಸ್ ಕಾಮನ್ ಜೆಂಡರ್? ಎ ನೌನ್ ವಿಚ್ ಕ್ಯಾನ್ ಇಂಡಿಕೇಟ್ ಐದರ್ ಎ ಮೇಲ್ ಆರ್ ಫಿಮೇಲ್ ಪರ್ಸನ್ ಆರ್ ಅನಿಮಲ್. ನೋಡಿ, ಯಾವ ಪದ, ಯಾವ ನಾಮಪದ ಒಂದು ಗಂಡು ಅಥವಾ ಇಲ್ಲವೇ ಫಿಮೇಲ್, ಹೆಣ್ಣು ವ್ಯಕ್ತಿ ಅಥವಾ ಪ್ರಾಣಿಯನ್ನ ನಾವು ಆಗಿರ್ಲಿ, ಯಾವುದು ಒಂದು ಗಂಡಾಗಿರ್ಲಿ ಅಥವಾ ಹೆಣ್ಣಾಗಿರ್ಲಿ, ಅದನ್ನ ನಾವು ಒಂದೇ ರೀತಿಯಲ್ಲಿ ಕಾಮನ್ ಆಗಿ ಗುರುತಿಸ್ತೀವಿ. ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಅಂತೇಳಿ ಬೇರೆ ಬೇರೆಯಾಗಿ ಗುರುತಿಸ್ತೀವಿ. ಬಟ್ ಇಲ್ಲಿ ಪುಲ್ಲಿಂಗ ಇರ್ಲಿ, ಸ್ತ್ರೀಲಿಂಗ ಇರ್ಲಿ, ಮೇಲ್ ಇರ್ಲಿ, ಫಿಮೇಲ್ ಇರ್ಲಿ, ಅದು ಗಂಡು ಪ್ರಾಣಿ ಇರ್ಲಿ, ಹೆಣ್ಣು ಪ್ರಾಣಿ ಇರ್ಲಿ, ಬಟ್ ವಿ ಕ್ಯಾನ್ ಯೂಸ್ ದ ಸೇಮ್ ವರ್ಡ್. ಅದಕ್ಕೆ ನಾವು ಸಾಮಾನ್ಯ ಲಿಂಗ ಎಂದು ಕರೆಯುತ್ತೇವೆ. ಎಕ್ಸಾಂಪಲ್ಸ್, ಟೀಚರ್
ನೋಡಿ ಟೀಚರ್ ಅಂತ ತಗೊಂಡಾಗ ಅಲ್ಲಿ ಲೇಡಿ ಟೀಚರು ಜೆಂಟ್ಸ್ ಟೀಚರು ಎಲ್ಲ ಇರ್ತಾರೆ. ಬಟ್ ನಾವು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ ನಾವು ಯೂಸ್ ಮಾಡೋದು ಈಸ್ ಎ ಟೀಚರ್, ಶಿ ಈಸ್ ಎ ಟೀಚರ್ ಅಂತ ಯೂಸ್ ಮಾಡ್ತೀವಿ. ಆರ್ಟಿಸ್ಟ್ ಒಳಗಡೆನೂ ಕೂಡ ಗಂಡಿರ್ಲಿ ಹೆಣ್ಣಿರ್ಲಿ ವಿ ಯೂಸ್ ದ ಸೇಮ್ ಕಾಮನ್ ಜೆಂಡರ್ ಇಯರ್. ಡ್ರೈವರ್ಸ್ ಅಲ್ಲಿ ಆಟೋ ಡ್ರೈವರ್ಸ್ ಹೆಣ್ಮಕ್ಳು ಓಡಿಸ್ತಿರ್ತಾರೆ, ಬೇರೆ ಬೇರೆ ಡ್ರೈವರ್ಸ್, ಕಾರ್ ಡ್ರೈವರ್ಸ್ ಇವರೆಲ್ಲ ಇರ್ತಾರಲ್ವಾ, ಗಂಡ್ ಮಕ್ಳು ಇರ್ತಾರೆ. ಬಟ್ ಅವ್ರಿಗೆ ಏನ್ ಪ್ರೊಫೆಷನ್, ಅವರು ಡ್ರೈವರ್, ಶಿ ಇಸ್ ಡ್ರೈವರ್, he is ಡ್ರೈವರ್. ಸಿಂಗರ್ ನೋಡಿ, ಹಾಡು ಗಾಯಕರು, ಇದರಲ್ಲಿ ಗಂಡು ಇದೆ ಹೆಣ್ಣು ಇದೆ, ಬಟ್ ವಿ ಯೂಸ್ ದ ಸೇಮ್ ವರ್ಡ್, ಕಾಮನ್ ವರ್ಡ್ ಸಿಂಗರ್. ಟೇಲರ್ಗೂ ಕೂಡ ಅಷ್ಟೇನೆ ನಾವು ಅವ್ರ ಪ್ರೊಫೆಷನ್ ಅನ್ನು ಕಾಮನ್ ಆಗಿ ಗುರುತಿಸ್ತೀವಿ. ಟೇಲರ್, ಕುಕ್, ಡ್ರಿಂಕರ್, ಸೊ ಎಟ್ಸೆಟ್ರಾ ಲೈಕ್ ದಿಸ್. ಈ ರೀತಿಯಾಗಿ ನಾವು ಅವರು ಹೆಣ್ಣಿರ್ಲಿ ಗಂಡಿರ್ಲಿ ಬಟ್ ನಾವು ಗುರುತಿಸುವಾಗ ಒಂದೇ ಕಾಮನ್ ಜೆಂಡರ್ ಆಗಿ ಗುರುತಿಸ್ತೀವಿ. ಈ ತರದಗಳು ನಾವು ಇಂಗ್ಲಿಷ್ ಅಲ್ಲಿ ನೋಡ್ತೀವಿ ಈ ಒಂದು ವಿಧವನ್ನ. ನೆಕ್ಸ್ಟ್ 4th ಒನ್, ನ್ಯೂಟರ್ ಜೆಂಡರ್. ಇದು ಕನ್ನಡ ಭಾಷೆಯಲ್ಲೂ ಕೂಡ ಇದೆ, ನಪುಂಸಕಲಿಂಗ. So what is neuter gender? A noun which can indicate neither male or female. ನೋಡಿ, ಯಾವುದು ಗಂಡು ಅಲ್ಲ ಈ ಕಡೆ ಹೆಣ್ಣು ಅಲ್ಲ ಅನ್ನುವುದನ್ನ ಗುರುತಿಸುವಂತ ಪದ. ಸೊ ಇವೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್, ಸಜೀವ ವಸ್ತುಗಳಲ್ಲ, ಸಜೀವಿಗಳಲ್ಲ, ನಿರ್ಜೀವಿಗಳಿಗೆ ನಾವು ಈ ನಪುಂಸಕಲಿಂಗವನ್ನ ಜಡ ವಸ್ತುಗಳಂತ ಹೇಳ್ತೀವಿ. ಜಡ ವಸ್ತುಗಳಿಗೆ ನಾವು ನಪುಂಸಕಲಿಂಗವನ್ನ ಯೂಸ್ ಮಾಡ್ತೀವಿ. ಸೊ ಆ ತರದ ಎಕ್ಸಾಂಪಲ್ ನೋಡಿದಾಗ ಬುಕ್ ನೋಡಿ, ಸೊ ಇಟ್ ಈಸ್ ನಾನ್ ಲಿವಿಂಗ್ ಥಿಂಗ್. ಇದು ಪೆನ್, ವುಡ್, ಚೇರ್, ಬ್ಯಾಗ್, ಪ್ಲೇಟ್, ಫುಡ್ ಎಟ್ಸೆಟ್ರಾ. ಸೊ ಇವೆಲ್ಲವೂ ಕೂಡ ನ್ಯೂಟರ್ ಜೆಂಡರ್, ನಪುಂಸಕಲಿಂಗ, ಇದಕ್ಕೆ ಉದಾಹರಣೆಯಾಗಿರ್ತವೆ. ಸೊ ಮತ್ತೊಮ್ಮೆ ಇಷ್ಟು 4 ವಿಧದ ಕೈಂಡ್ಸ್ ಆಫ್ ಜೆಂಡರ್ ಇಂಗ್ಲಿಷ್ ಅಲ್ಲಿ ಇದೆ. ಸೊ ಮ್ಯಾಸ್ಕ್ಯುಲಿನ್ ಜೆಂಡರ್ ಅಂದಾಗ ಎ ನೌನ್ ವಿಚ್ ಕ್ಯಾನ್ ಇಂಡಿಕೇಟ್ ಮೇಲ್ ಆರ್ ಅನಿಮಲ್, ಮೇಲ್ ಪರ್ಸನ್ ಆರ್ ಅನಿಮಲ್ ಬಗ್ಗೆ ತಿಳಿಸಬೇಕು. ಸೊ ಅದರಲ್ಲಿ ಹರ್ಷ, ಮದನ್, ಕಿಂಗ್, ಫಾದರ್, ಬಾಯ್, ಸನ್, ಹಾರ್ಸ್ ಇವೆಲ್ಲ ಮೇಲ್ ಪರ್ಸನ್ಸ್. ನೆಕ್ಸ್ಟ್ ಫೆಮಿನೈನ್ ಜೆಂಡರ್ ಬಂದಾಗ ಇದು ಸ್ತ್ರೀಲಿಂಗ ರೂಪ. ಎ ನೌನ್ ವಿಚ್ ಕ್ಯಾನ್ ಇಂಡಿಕೇಟ್ a male person or animal. So again ಇಲ್ಲಿ ಹರ್ಷ, ಪಾವನಿ, ಮದನ್, ಜೀವಿತ, ಕಿಂಗ್ as father, boy, girl, son, daughter, horse, mare. ಇದಕ್ಕೆ ತದ್ವಿರುದ್ಧವಾಗಿ ನಾವು ಈ ತರದ ಪದಗಳನ್ನ ನಾವು ಫೆಮಿನೈನ್ ಜೆಂಡರ್ ಅಲ್ಲಿ ಯೂಸ್ ಮಾಡ್ತೀವಿ. ಅಂಡ್ ಕಾಮನ್ ಜೆಂಡರ್ ಅಂತ ನಿಮ್ಗಾಗ್ಲಿ ಗೊತ್ತಾಗಿದೆ ನೋಡಿ, ಗಂಡು ಇಲ್ಲವೇ ಹೆಣ್ಣು ಯಾರಾದ್ರೂ ಆಗಿರ್ಲಿ, ನಾವು ವಿ ಯೂಸ್ ಟು ಸೇಮ್ ವರ್ಡ್, ಕಾಮನ್ ವರ್ಡ್. ಟೀಚರ್, ಆರ್ಟಿಸ್ಟ್, ಡ್ರೈವರ್, ಸಿಂಗರ್, ಟೇಲರ್, ಕುಕ್, ಡ್ರಿಂಕರ್ ಎಟ್ಸೆಟ್ರಾ. ಇನ್ನು ಸಾಕಷ್ಟು ಈ ತರ ಪ್ರೊಫೆಷನ್ ಇಟ್ಕೊಂಡು ನಾವು ಯೂಸ್ ಮಾಡ್ತಾ ಇರ್ತೀವಿ ಪದಗಳನ್ನ. ಎಂಜಿನಿಯರ್ ಇರ್ಬೋದು, ಹೌದಾ, ನೆಕ್ಸ್ಟ್ ಪೈಲಟ್ ಇರ್ಬೋದು, ಆರ್ಟಿಸ್ಟ್, ಟೀಚರ್, ಲೆಕ್ಚರರ್, ಹೌದಾ, ಫಾರ್ಮರ್ ಇರ್ಬೋದು. ಇವೆಲ್ಲವೂ ಕೂಡ ಕಾಮನ್ ಜೆಂಡರ್ಗೆ ಬರ್ತವೆ. ನೆಕ್ಸ್ಟ್ ನ್ಯೂಟರ್ ಜೆಂಡರ್ ಅಂತ ಬಂದಾಗ ಇವು ನಿರ್ಜೀವ ವಸ್ತುಗಳು, ಜಡ ವಸ್ತುಗಳು ಅಂತ ಬಂದಾಗ ನಾವು ನಪುಂಸಕಲಿಂಗ, ಗಂಡು ಇಲ್ಲವೇ ಹೆಣ್ಣು. ನೌನ್ ವಿಚ್ ಕ್ಯಾನ್ ಇಂಡಿಕೇಟ್ ನೇದರ್ ಮೇಲ್ ನಾರ್ ಫೀಮೇಲ್ ಅಂತ ತಿಳಿಸುವಾಗ ಈ ಪೆನ್ನು, ಹುಡ್, ಚೇರು, ಬ್ಯಾಗ್, ಪ್ಲೇಟು ಇವೆಲ್ಲವೂ ಜಡ ವಸ್ತುಗಳೇನಿದಾವಲ್ಲ ಇವೆಲ್ಲವೂ ಕೂಡ ನ್ಯೂಟರ್ ಜೆಂಡರ್ಗೆ ಉದಾಹರಣೆಯಾಗಿದೆ. ಸೊ ನಿಮಗೆ ಇನ್ನು ಇದಿಷ್ಟು 4 ವಿಧಗಳಲ್ಲಿ ನಾವು ಈ ಟೈಪ್ಸ್ ಆಫ್ ಜೆಂಡರ್ ಅನ್ನ ನೋಡ್ತೀವಿ. ಸೊ ಇದಿಷ್ಟು ನಿಮಗೆ ವಿಷಯ ಸಂಕ್ಷಿಪ್ತವಾಗಿ ನೀಟಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ for watching this video. Like my video, share it to your friends, subscribe my channel, and thank you for watching.